on. Come on. Girls, come on, come on. Come on, guys, come on. Come on, girls, come on. ಅಸ್ಮಿತಾ, ಏನ್ ಮಾಡ್ತಿದ್ಯಾ ನೀನು? ಏನಾಯ್ತು? ನೀನ್ ಮಾಡ್ತಾ ಇರೋದು ಚೆನ್ನಾಗಿಲ್ಲ ಅಸ್ಮಿತಾ. ಯಾಕೆ ಚೆನ್ನಾಗಿಲ್ಲ? ಆ ರಾಜಲಕ್ಷ್ಮಿಗಿಂತ ನಾನು ಕೂಡ ಚೆನ್ನಾಗೇ ಇದ್ದೀನಲ್ವಾ? ಮಧ್ಯದಲ್ಲಿ ರಾಜಲಕ್ಷ್ಮಿ ವಿಷಯ ಯಾಕೀಗ? ಅವಳು ಮಾಡಿದ್ನೇ ಅಲ್ವಾ ನಾನು ಮಾಡ್ತಿರೋದು. ಹೀಗೆಲ್ಲ ಮಾಡಿನೇ ತಾನೆ ಅವಳು ಬುಟ್ಟಿಗೆ ಹಾಕೊಂಡಿರೋದು ನಿಮ್ಮನ್ನ. ಶಟ್ ಅಪ್. ಎಷ್ಟು ಚೀಪಾಗಿ ಯೋಚನೆ ಮಾಡ್ತಿದ್ಯಾ ನೀನು? ಅಷ್ಟಕ್ಕೂ ಏನ್ ಗೊತ್ತು ನಿಂಗೆ ರಾಜಲಕ್ಷ್ಮಿ ಬಗ್ಗೆ? ರಾಜಲಕ್ಷ್ಮಿ ತನ್ನ ಟ್ಯಾಲೆಂಟ್ ಇಂದ, ತನ್ನ ಆಟದಿಂದ, ತನ್ನ ಡೆಡಿಕೇಶನ್ ಇಂದ, ಮುಖ್ಯವಾಗಿ ಆಟದ ಮೇಲೆ ಅವಳಿಗಿರೋ ಪ್ಯಾಷನ್ ಇಂದ ನನ್ಗೆ ಹತ್ರ ಆದ್ಲೆ ಹೊರತು ಹೀಗೆ ಚೀಪ್ ಟ್ರಿಕ್ಸ್ ಇಂದ ಅಲ್ಲ. ಎಲ್ರಿಗಿಂತ ನೀನ್ ಚೆನ್ನಾಗಿ ಆಟ ಆಡ್ದೆ ಅನ್ಸಿದ್ರೆ ನಿನ್ನೆ ನಾನೇ ಸೆಲೆಕ್ಟ್ ಮಾಡ್ತೀನಿ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಸಿನ್ಸಿಯರ್ ಆಗಿ ಪ್ರಾಕ್ಟೀಸ್ ಮಾಡಿ ನಿನ್ನೆ ನೀನು ಪ್ರೂವ್ ಮಾಡ್ಕೋ. ಎಲ್ರಿಗಿಂತ ಚೆನ್ನಾಗಿ ಆಡಿದ್ರೆ ನಿನ್ನೆ ಸೆಲೆಕ್ಟ್ ಮಾಡ್ತೀನಿ. ಇಲ್ಲ ಅಂತ ಈ ತರದ ಕೆಲ್ಸಗಳನ್ನೆಲ್ಲ ಮಾಡಿದ್ರೆ ನಿನ್ನ ಇಲ್ಲಿಗೆ ಬರ್ದೇ ಇರೋ ತರ ಮಾಡ್ತೀನಿ. ಕಮಾನ್ ಗರ್ಲ್ಸ್, ಬನ್ನಿ. ಕಮಾನ್ ಕಮಾನ್, ಬನ್ನಿ. ಓಹೋ, ಅಶ್ಮಿತಾ ಮಾತ್ರ ಹೀಗ್ ರೆಡಿಯಾಗಿ ಬಂದ್ರೆ ಅಲಂಕಾರನಾ? ನಾನ್ ಹೀಗ್ ಬಂದ್ರೆ ಅವತಾರನಾ? ರಾಜಲಕ್ಷ್ಮಿ, ನನಗೆ ನೀನು ಈ ತರ ನೋಡಕ್ ಆಗ್ತಿಲ್ಲ. ಮತ್ತೆ ಅಶ್ಮಿತಾನ ಹಂಗ್ ನೋಡ್ತಿರ್ತೀರಾ? ಚಿಚಿ, ನಾನು ಅವಳನ್ನ ನೋಡ್ತೀನ. ಅಷ್ಟಕ್ಕೂ ನೀನೇನ್ ಮಾತಾಡ್ತಿದ್ಯಾ? ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ಏನ್ ಇರೋ ವಿಷಯ? ನೀವು ಅಶ್ಮಿತನ್ನ ಸ್ಪೆಷಲ್ ಆಗಿ ನೋಡ್ತಿರೋ ವಿಷಯ. ರಾಜಲಕ್ಷ್ಮಿ, ನಾನ್ ಯಾವಾಗ್ಲೂ ಅವಳನ್ನ ಒಬ್ಳು ಪ್ಲೇಯರ್ ಆಗಿ ನೋಡಿದೀನಿ. ಅವಳನ್ನ ಸ್ಪೆಷಲ್ ಆಗಿ ನೋಡಿಲ್ಲ, ನೋಡೋದು ಇಲ್ಲ. ಅದೇ ನಿಜ ಆಗಿದ್ದಿದ್ರೆ ನಾನ್ ಬರೋವರೆಗೂ ವೇಟ್ ಮಾಡ್ತಿದ್ರಿ. ಅದಕ್ಕೂ ಮುಂಚೆನೆ ಅವಳ ಹತ್ರ ಪ್ರಾಕ್ಟೀಸ್ ಯಾಕೆ ಸ್ಟಾರ್ಟ್ ಮಾಡ್ಸಿದ್ರಿ? ಅಬ್ಬಾ, ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಸಿದ್ರು ಕೂಡ ತಪ್ಪಾಗಿ ಅರ್ಥ ಮಾಡ್ಕೋತೀಯ. ದೇವ್ರೆ, ಏನ್ ನನಗೆ ಈ ಪರೀಕ್ಷೆ? ಛೇ, ನಿನ್ಗೆ ಹೇಗೆ ಅರ್ಥ ಮಾಡ್ಸೋದು ರಾಜಲಕ್ಷ್ಮಿ? ಬೇಡ ಬಿಡಿ ಸರ್, ನಾನ್ ಹೀಗ್ ರೆಡಿಯಾಗಿ ಬಂದಿರೋದು ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಗೊತ್ತಾಗ್ತಿದೆ ಬಿಡಿ. ನನಗೆ ಇಷ್ಟ ಆಗಿಲ್ಲ ಅಂತ ನಿಂಗೆ ಹೇಳದ್ನಾ? ಅಂದ್ರೆ ಇಷ್ಟ ಆಯ್ತಾ? ಹಾ, ಹೇಳಿ ಸರ್. ಇಷ್ಟ ಆಯ್ತಾ? ಅಯ್ಯೋ, ತುಂಬಾ ಅಂದ್ರೆ ತುಂಬಾ, ಹೇಳಕ್ಕಾಗಲ್ಲ ಅಷ್ಟು ಇಷ್ಟ ಆಯ್ತು ರಾಜಲಕ್ಷ್ಮಿ. ಅಂದ್ರೆ ಸರ್, ಡೈಲಿ ಹೀಗೆ ಬರ್ತೀನಿ. ನಡೀರಿ, ಪ್ರಾಕ್ಟೀಸ್ ಮಾಡೋಣ. ಇರು, ಪ್ರಾಕ್ಟೀಸ್ ಬೇಡ ಅನ್ಸುತ್ತೆ. ಸಿನಿಮಾಗ್ ಹೋಗೋಣವಾ? ಏನು ಸಿನಿಮಾನಾ? ನನ್ನನ್ ಹೀಗ್ ನೋಡಿ ನಿಮ್ಗೆ ಸಿನಿಮಾಗ್ ಹೋಗ್ಬೇಕು ಅನಿಸ್ತಿದ್ಯಾ? ಬರಲ್ವಾ ಮತ್ತೆ? ಹೋಗೋಣವಾ? ಸರ್, ಆ ಕಡೆ ಅಲ್ಲ, ಸಿನಿಮಾ. ಏನು ಇವಾಗ ಈಗ ನಿಮ್ ಮನೆಗೆ ಹೋಗೋ ಹಾಗಿಲ್ವಾ? ಹೀಗ್ ಹೋಗೋದ್ ಬೇಡ ಅಂದೆ. ಹಾಗಿದ್ರೆ ಇನ್ ಯಾವತ್ತು ನನ್ ಹೀಗ್ ಕಾಣಿಸ್ಕೋಬಾರ್ದು, ಸರಿನಾ? ನಾನ್ ಹೀಗ್ ರೆಡಿ ಆಗಿದ್ದು ನಿಜವಾಗ್ಲೂ ನಿಮ್ಗೆ ಇಷ್ಟ ಇಲ್ವಾ? ಯಾಕೆ ಹೀಗ್ ರೆಡಿ ಆಗ್ಬೇಕು ಹೇಳು? ಬಂಗಾರಕ್ಕೆ ಬೇರೆ ಬಣ್ಣ ಅಗತ್ಯನಾ? ಈ ಬೇಡ್ದಿರೋ ಅಲಂಕಾರ ಎಲ್ಲ ನಿನ್ಗೆ ಸೂಟ್ ಆದ್ರೂನು
ಅಂದ ಅಲ್ಲ. ನೀನು ನೀನಾಗಿರೋದೇ ನನಗಿಷ್ಟ. ಇಷ್ಟ ಇವಾಗ ಮಾತ್ರ ಅಲ್ಲ, ಈ ಜನ್ಮಕ್ಕೂನು ಇನ್ನು 6 ಜನ್ಮಕ್ಕೂನು. ನಿನ್ನ ಬೇಡ ಅಂತೂ ನಾನು ಇನ್ನೊಂದು ಹೆಣ್ಣನ್ನ ಕಣ್ಣೆತ್ತಿ ಕೂಡ ನೋಡಲ್ಲ. ನೀನಂತ ಭಯಲ್ಲ ಏನು ಇಟ್ಕೋಬೇಡ. ಇನ್ನೊಂದ್ಸರಿ ನನ್ನ ಅವಮಾನಿಸಿ ನನ್ನ ಪ್ರೀತಿನ ಅವಮಾನಿಸೋ ಕೆಲಸ ಮಾಡ್ಬೇಡ. ಅರ್ಥ ಆಯ್ತಾ? ಏನೇ ಪದ್ಮ, ಏನಮ್ಮ? ಏನ್ ನಡೀತಾ ಇದೆ ಈ ಮನೇಲಿ? ಇದೇನಮ್ಮ? ಈ ಮಾತನ್ ಗೊತ್ತಿದ್ದು ಕೇಳ್ತಿದ್ಯೋ ಗೊತ್ತಿಲ್ದೆ ಕೇಳ್ತಿದ್ಯೋ? ನಿನಗ್ ಗೊತ್ತಿದ್ಯೋ ಇಲ್ವೋ ಅಂತ ಕೇಳ್ತಾ ಇದ್ದೀನಿ. ನನಗ್ ಯಾಕೆ ಗೊತ್ತಿರಲ್ಲ ಅಮ್ಮ. ಈ ಮನೇಲಿರೋ 2 ಹೆಣ್ಮಕ್ಳಿಗೆ ಮದ್ವೆ ಮುಹೂರ್ತ ಇಡ್ತಾ ಇದಾರಮ್ಮ. ಅಲ್ವಾ? ಈ ಸಮಯದಲ್ಲಿ ಕೂಡ ನಿನ್ ಕತ್ತಿಗೆ ಏನು ಹಾಕೊಳ್ದೆ ಇರೋ ಬದ್ಲು ನಿನ್ ಸೊಸೆ ತಂದಿರೋ ಬಂಗಾರದ ಒಡವೆ ಹಾಕೋಬೋದಲ್ವೇನೆ? ಇವಾಗ ಒಡವೆ ವಿಷಯ ಬೇಕಿತ್ತಾ? ಬೇಕಂತ ಕೇಳ್ತೀಯಲ್ಲೇ? ಮನೇಲಿ ಹಬ್ಬ ಹರಿದಿನ ಇದ್ದಾಗ ಹಾಕೊಳ್ದೆ ಯಾವಾಗ್ಲೂ ಪೆಟ್ಟಿಗೆ ಒಳಗೆ ಇಟ್ಕೊಂಡ್ರೆ ಯಾರಿಗೆ ಉಪಯೋಗ? ಹೋಗ್ಲಿ, ನನ್ಗಾದ್ರೂ ಕೊಟ್ಟಿದ್ರೆ ನಾನೇ ಹಾಕೋತಿದ್ದೆ ಅಲ್ವಾ? ಬೇಡ ಅತ್ತೆ, ಯಾರು ಹಾಕೋಬೇಡಿ. ಹಾಕೊಳ್ಳೋ ಬದಲು ಆ ಒಡವೆ ಪೆಟ್ಟಿಗೆಯಲ್ಲಿದ್ರೇನೆ ಲಾಭ. ಇವಳು ಒಡವೆ ಬಗ್ಗೆ ಮಾತಾಡ್ತಿದ್ರೆ ನೀನ್ ಬೇಡ ಅಂತೀಯಲ್ಲೇ? ಮಧ್ಯದಲ್ಲಿ ನಿನ್ನ ಅಧಿಕಾರ ಏನು? ಅಧಿಕಾರ ಅಲ್ಲ ಅತ್ತೆ, ಪ್ರೀತಿ.